ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ಕೆಟ್ ಎಲ್ಲಿ ಓಪನ್ ಆಗತೈತೆ ನೋಡೋಣ. ಪ್ರೆಡಿಕ್ಷನ್ ಪ್ರಕಾರ ಏನಾಗತ್ತೈತೆ ನೋಡೋಣ. ನಿನ್ನೆ ಕ್ರೂಡ್ ಆಯಿಲ್ ಆಲ್ಮೋಸ್ಟ್ 6% ಡೌನ್ ಐತಿ. ಆಮೇಲೆ ಗಿಫ್ಟ್ ನಿಫ್ಟಿ ಆ್ಯಕ್ಚುಲಿ ಫ್ಲ್ಯಾಟಾಗಿ ಓಪನ್ ಆಗೈತಿ. ಇದು ನಿನ್ನೆ ಕ್ಲೋಸ್ ಆಗಿದ್ದು 590ಗೆ 610ಗೆ ಓಪನ್ ಆಗೈತೆ. ಆಲ್ಮೋಸ್ಟ್ 20 ಪಾಯಿಂಟ್ಸ್ ಅಂದ್ರೆ ಇಟ್ಸ್ ಎ ಫ್ಲ್ಯಾಟ್ ಓನ್ಲಿ. ಓಕೆ, ಆಮೇಲೆ ಈಗ ಮಾರ್ಕೆಟ್ ನೋಡೋಣ. ನಿನ್ನೆ ಇದು ಸಡನ್ 340 ತನಕ ರನ್ ಆಗೈತೆ ಮಾರ್ಕೆಟ್ ಫಸ್ಟ್ ಪಾಯಿಂಟ್. ಅದಾದಮೇಲೆ ನೀವು ನೋಡ್ಬೋದು ಲಾಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಒಳಗೆ ನೋಡ್ರಿ 774 ತನಕ ಹೋಗೈತಿ. ಬಟ್ ಇನ್ನೊಂದು ಏನಂದ್ರೆ ಪ್ರೀಮಿಯಮು ದೆರ್ ಇಸ್ ನೋ ಚೇಂಜ್. ಪ್ರೀಮಿಯಮ್ ಏನೋ ಚೇಂಜ್ ಆಗಿಲ್ಲ. ಬಟ್ ಸೇಮ್ ಸಡನ್ ಮೂಮೆಂಟು ಒಂದು ಸ್ಪೈಕ್ ಮೂಮೆಂಟ್ ಕೊಟ್ಟ. ನೀವು 15 ನಿಮಿಷದೊಳಗೆ ಅಬ್ಸರ್ವ್ ಮಾಡ್ಬೋದು ನೋಡ್ರಿ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ನನಗೆ ಓಪನ್ ಆಯಿತು 774. ಲಾಸ್ಟ್ ಅದು 3:17 ಅಂದರೆ 3:30 ಕ್ಯಾಂಡಲ್ ಅದು. ಬಟ್ ಪ್ರೀಮಿಯಮ್ ದೇರ್ ಇಸ್ ನೋ ಚೇಂಜ್. ಪ್ರೀಮಿಯಮ್ ಏನು ಚೇಂಜ್ ಆಗಿದೆ. ಆಮೇಲೆ ಈಗ ಆಲ್ಮೋಸ್ಟ್ ಇಲ್ಲಿಂದ ರಿಜೆಕ್ಷನ್ ತೊಗೋಬೇಕದು ಮಾರ್ಕೆಟ್. ಇಲ್ಲಿಂದ ರಿಜೆಕ್ಷನ್ ತೊಗೊಂಡ ಆಲ್ಮೋಸ್ಟ್ ಇವತ್ತು ಮಾರ್ಕೆಟ್ ಓಪನ್ ಆಗೋದು. ಗಿಫ್ಟ್ ನಿಫ್ಟಿ ಪ್ರಕಾರ ಹೇಳ್ಬೇಕಂದ್ರೆ ಇದಕ್ಕಿಂತ 60 ಅಂದರೆ 590 ಇಲ್ಲ 500 ಆ್ಯಂಡ್ ಸಮಥಿಂಗ್ ಇಲ್ಲಿಗೆ ಓಪನ್ ಆಗ್ಬೇಕು ಮಾರ್ಕೆಟ್. 570 ಇಲ್ಲ 550 ಓಪನ್ ಆಗ್ಬೇಕು. ಬಟ್ ಪ್ರೀಮಿಯಮ್ಸ್ ಇರೋದು ದೇರ್ ಇಸ್ ನೋ ಚೇಂಜ್ ಆಗೈತಿ. ನೀವು ಅಬ್ಸರ್ವ್ ಮಾಡಿರಿ, ಕಾಲ್ ಸೈಡ್ದು ಪ್ರೀಮಿಯಮ್ ಯಾವ ಅಷ್ಟು ಅಪ್ ಆಗಿಲ್ಲ, ಪುಟ್ ಸೈಡ್ದು ಪ್ರೀಮಿಯಮ್ ಯಾವ ಡೌನ್ ಆಗಿಲ್ಲ. ಸೊ ಇವತ್ತು ಮಾರ್ಕೆಟು 774ಇಂದ ರಿಜೆಕ್ಷನ್ ತೊಗೋಬೇಕು. ಇಲ್ಲೇನಾರ ಸಸ್ಟೈನ್ ಆಯ್ತಂದ್ರೆ ಆಲ್ಮೋಸ್ಟ್ 850 ಬ್ರೇಕ್ ಮಾಡ್ಬೋದು ಅನ್ನೋಂಥ ಪ್ರೆಡಿಕ್ಷನ್ ಐತಿ. ಲೆಟ್ಸ್ ಸಿ ಗೈಸ್. 9:15 ಆಫ್ಟರ್ ಏನು ನೋಡೋಣ ಏನಾಗತ್ತಂತೇಳಿ. ಮತ್ತು ಕ್ರೂಡ್ ಆಯಿಲ್ ಡಿಸ್ಕಸ್ ಮಾಡಿದ್ವಲ್ಲ. ಕ್ರೂಡ್ ಆಯಿಲು ಆ್ಯಕ್ಚುಲಿ ಇಷ್ಟು ಡೌನ್ ಆಗಿದೆ. ಅಷ್ಟಂದ್ರೆ ಆಲ್ಮೋಸ್ಟ್ 6.5% ಇತ್ತು. ಬಟ್ ರಿಕವರ್ ಆಗೈತಿ 5.77 5.5%. 1% ರಿಕವರ್ ಆಗೈತಿ. ಸೊ ಮಾರ್ಕೆಟಲ್ಲಿ ಮೂವ್